ನಮಸ್ಕಾರ ಸ್ನೇಹಿತರೆ. ಹಿಂದೆ ಬಂದಂಥ 2 ಸಂಚಿಕೆಗಳು ನಿಮಗೆ ನಿಮ್ಮ ಜೀವನಕ್ಕೆ ಆಶೀರ್ವಾದದಾಯಕವಾಗಿದೆ ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ. ಅದಕ್ಕೋಸ್ಕರ ದೇವರಿಗೆ ನಾನು ಸ್ತೋತ್ರ ಹೇಳುವಂತವನಾಗಿದ್ದೇನೆ. ನೀವು ಕೇಳುತ್ತಾ ಇರೋದು ಹೃದಯಕ್ಕೆ ಒಂದು ಮಾತು. ಸ್ನೇಹಿತರೆ, ಇಂದು ನಿಮ್ಮ ಜೀವನದಲ್ಲಿ ಕತ್ತಲೆ ಹೆಚ್ಚು ಕಾಣಿಸ್ತಾ ಇದೆಯಾ? ದಾರಿ ಕಾಣದೆ ಮನಸ್ಸು ಭಾರವಾಗಿದೆಯಾ? ಹಾಗಿದ್ದರೆ ಈ ಒಂದು ವಾಕ್ಯ ನಿಮ್ಮೊಳಗೆ ಹೊಸ ಬೆಳಕನ್ನು ಉಂಟು ಮಾಡುತ್ತದೆ. ಆದಿಕಾಂಡ 1ನೇ ಅಧ್ಯಾಯ 3ನೇ ವಚನ. ಆಗ ದೇವರು ಬೆಳಕಾಗಲಿ ಎನ್ನಲು ಬೆಳಕಾಯಿತು. ಇದು ಕೇವಲ ಸೃಷ್ಟಿಯ ಕಥೆಯಲ್ಲ ಪ್ರಿಯರೇ, ಇದು ದೇವರ ಶಬ್ದದ ಶಕ್ತಿಯ ಕಥೆ. ದೇವರು ಕತ್ತಲೆಯೊಂದಿಗೆ ವಾದಿಸಲಿಲ್ಲ, ಕತ್ತಲೆಯನ್ನು ತಳ್ಳಿ ಹಾಕಲು ಪ್ರಯತ್ನಿಸಲಿಲ್ಲ. ಆದರೆ ದೇವರು ಕೇವಲ ಒಂದು ಮಾತು ಹೇಳಿದರು, ಬೆಳಕಾಗಲಿ. ಬೆಳಕಾಗಲಿ ಅಂತ ದೇವರು ಹೇಳಿದ ಮಾತು ಹೊರಟ ಕ್ಷಣದಲ್ಲೇ ಕತ್ತಲೆ ಹಿಂತಿರುಗಿತು, ಬೆಳಕು ಆಳ್ವಿಕೆಯನ್ನು ಶುರು ಮಾಡಿತು. ಅರ್ಥ, ದೇವರ ವಾಕ್ಯ ಇರುವ ಕಡೆ ಕತ್ತಲೆ ಉಳಿಯಲಾರದು ಪ್ರಿಯರೇ. ನಮ್ಮ ಜೀವನದಲ್ಲೂ ಭಯ, ಗೊಂದಲ, ಪಾಪ, ನಿರಾಶೆ ಎಲ್ಲವೂ ದೇವರ ಮಾತಿನ ಮುಂದೆ ನಿಲ್ಲಲಾರದು ಪ್ರಿಯರೇ. ಇಂದು ದೇವರು ನಿಮಗೆ ನೀಡುತ್ತಾ ಇರುವಂತಹ ವಾಗ್ದಾನ, ದೇವರ ಮಾತೊಂದು ಸಾಕು ನಿನ್ನ, ನನ್ನ, ನಮ್ಮ ಸ್ಥಿತಿಯನ್ನು ಬದಲಾಯಿಸಲು. ನೀವು ನಂಬಿದರೆ, ನೀವು ಇದಕ್ಕೋಸ್ಕರ ಕಾಯುತ್ತಾ ಇದ್ದರೆ, ದೇವರು ಇವತ್ತು ಮಾತನಾಡುತ್ತಾ ಇದ್ದಾರೆ ಪ್ರಿಯರೇ. ಹಾಗಾದರೆ ಇಂದು ಪಾಲಿಸಬೇಕಾದಂಥ ಒಂದು ಸ್ಪಷ್ಟವಾದಂಥ ಆಜ್ಞೆ ಏನೆಂಬುದಾಗಿ ನಾವು ನೋಡುವಾಗ, ನಮ್ಮ ಜೀವಿತಗಳಲ್ಲಿ ಕತ್ತಲೆಯ ಮಾತುಗಳನ್ನು ನಾವು ನಿಲ್ಲಿಸಿ ದೇವರ ವಾಕ್ಯವೆನ್ನುವಂಥ ಜೀವವುಳ್ಳ ಮಾತುಗಳನ್ನು ಮಾತನಾಡುವುದು. ಅಂದರೆ ಎಲ್ಲ ಮುಗಿದು ಹೋಯಿತು ಅಂತ ಹೇಳುವುದರ ಬದಲು, ನನಗೆ ಆಗುತ್ತಾ ಇಲ್ಲ ಕರ್ತನೆ ಅಂತ ಹೇಳುವುದರ ಬದಲು, ಕರ್ತನ ಮಾತು ನನ್ನ ಜೀವನದಲ್ಲಿ ಬೆಳಕಾಗಿರಲಿ ಎಂಬುದಾಗಿ ಹೇಳಿಕೊಳ್ಳುವಂಥದ್ದು ಪ್ರಿಯರೇ. ನೀವು ದೇವರ ಮಾತನ್ನು ನಿಮ್ಮ ಜೀವಿತಗಳಲ್ಲಿ ಮಾತನಾಡುವಾಗ ದೇವರ ಕಾರ್ಯವು ನಮ್ಮ ಜೀವಿತಗಳಲ್ಲಿ ನಿರ್ವಹಿಸುತ್ತಾನೆ ಪ್ರಿಯರೇ. ಆದ ಕಾರಣ ಕೀರ್ತನೆಗಾರನು ಈ ರೀತಿ ಬರಿತಾನೆ, ಕರ್ತನೇ ನಿನ್ನ ವಾಕ್ಯವು ನನ್ನ ದಾರಿಗೆ ದೀಪವು, ನನ್ನ ಪಾದಕ್ಕೆ ಬೆಳಕು ಆಗಿದೆ ಎಂಬುದಾಗಿ. ಆದುದರಿಂದ ದೇವರ ವಾಕ್ಯವೆಂಬ ಬೆಳಕಿನಲ್ಲಿ ನಾವು ನಡೆಯೋಣ ಪ್ರಿಯರೇ. ನಮ್ಮ ಜೀವನದಲ್ಲಿ ಎಂಥ ದೊಡ್ಡ ಕತ್ತಲೆ ಬಂದರೂ ದೇವರ ವಾಕ್ಯವೆಂಬ ಬೆಳಕು ಸಾಕು ಪ್ರಿಯರೇ. ದೇವರ ಬೆಳಕು, ದೇವರ ವಾಕ್ಯ ನಿಮ್ಮನ್ನು ಕಾಯುತ್ತಿರಲಿ, ನಡೆಸಲಿ. ಆಮೇನ್.